ಅಧಿಕಾರ ಪರಿಗ್ರಹ ಪದ್ಧತಿಯ 6ನೆಯ ಶ್ಲೋಕದಲ್ಲಿ, ಅಂದರೆ ಪಾದುಕಾ ಸಹಸ್ರದ 146ನೆಯ ಶ್ಲೋಕದಲ್ಲಿ, ಪಾದುಕೆ ಅಯೋಧ್ಯೆಗೆ ಬಂದು ಭರತನ ಕಳಂಕ ಕಳೆಯಿತು ಅಂತಾರೆ ದೇಶಿಕರು. ಶ್ಲೋಕ ನೋಡೋಣ. ರಾಮಾಜ್ಞಯ ಪರವತಿ ಪರಿಗಹ್ಯ ರಾಜ್ಯಂ ರತ್ನಾಸನಂ ರಘುಕುಲೋಚಿತಮಾಶ್ರಯಂತಿ ಶುದ್ಧಾಂ ಪದಾವನಿ ಪುನರ್ಭವತಿ ವಿತೇನೆ ಸ್ವಾತಂತ್ರ್ಯಲೇಶ ಕಲುಷಾಂ ಭರತಸ್ಯ ಕೀರ್ತಿಂ. ಪದಾವನಿ, ಪಾದವನ್ನ ಕಾಪಾಡುವ ಪಾದುಕೆಯೇ, ರಾಮಾಜ್ಞೆಯ ಪರವತಿ, ಶ್ರೀರಾಮನ ಆಜ್ಞೆಗೆ ಒಳಪಟ್ಟು, ರಾಜ್ಯಂ, ಪಟ್ಟವನ್ನ, ಪರಿಗ್ರಹ್ಯ, ಒಪ್ಪಿಕೊಂಡು, ರಘುಕುಲ, ರಘುವಂಶಕ್ಕೆ, ಉಚಿತಂ, ತಕ್ಕುದಾದ, ರತ್ನಾಸನಂ ಆಶ್ರಯಂತಿ, ಸಿಂಹಾಸನವನ್ನ ಪಡೆದಿರುವ, ಭವತಿ, ನೀನು, ಸ್ವಾತಂತ್ರ್ಯ ಲೇಷ, ಸ್ವಲ್ಪ ಹೇಳಿದ್ದುದನ್ನ ಕೇಳದೇ ಇದ್ದುದರಿಂದ, ಕಲುಷಾಂ, ಕಳಂಕಗೊಂಡ, ಭರತಸ್ಯ ಕೀರ್ತಿಂ, ಭರತನ ಕೀರ್ತಿಯನ್ನ, ಪುನಃ, ಮತ್ತೆ, ಶುದ್ಧಾಂ, ತಿಳಿಯಾದುದಾಗಿ, ವಿತೇನೆ, ಮಾಡಿದೆ. ಕಾಡಿನಲ್ಲಿದ್ದ ಶ್ರೀರಾಮನನ್ನ ಭರತ ಬಂದು ಅಯೋಧ್ಯೆಗೆ ಹಿಂತಿರುಗುವಂತೆ ಬೇಡಿದ. ಶ್ರೀರಾಮ ಅನೇಕ ಕಾರಣಗಳನ್ನ ಹೇಳಿ ಬರುವುದಕ್ಕೆ ಒಪ್ಪಲಿಲ್ಲ. ಭರತನೂ ಬಿಡದೆ ಶ್ರೀರಾಮನ ಜೊತೆ ಹಠ ಹಿಡಿದು ವಾದ ಮಾಡ್ದ. ಆಗ ಹಿರಿಯರು ಹೇಳದ್ದನ್ನ ಕೇಳದೆ ಹಠ ಮಾಡಿದ ಕಳಂಕ ಭರತನಿಗೆ ಬಂತು. ಬಹಳ ಒಳ್ಳೆಯವನು ಎಂಬ ಭರತನ ಕೀರ್ತಿಗೆ ಕಳಂಕ ಬಂತು. ಜನ ಭರತ ಯಾಕೆ ಹೀಗ್ ಮಾಡ್ದ ಅಂತ ಕೇಳೋದಕ್ಕೆ ಆರಂಭಿಸಿದ್ರು. ಅದೇ ಪಾದುಕೆ ಶ್ರೀರಾಮನ ಆಜ್ಞೆಯನ್ನ ಪಾಲಿಸೋದಕ್ಕೆ ಅಯೋಧ್ಯೆಗೆ ಬಂದು ಪಟ್ಟವನ್ನ ಒಪ್ಪಿಕೊಂಡು ಸಿಂಹಾಸನದಲ್ಲಿ ಕುಳಿತಾಗ ಜನ ಭರತ ಹಠ ಮಾಡಿದ್ದು ಒಳ್ಳೇದೇ ಆಯ್ತು, ಅವನ್ ಹಾಗೆ ಮಾಡದೇ ಇದ್ದಿದ್ರೆ ಶ್ರೀರಾಮ ಪಾದುಕೆಯನ್ನ ಕೊಡ್ತಿದ್ನಾ, ಭರತನಿಂದಾಗೇ ಪಾದುಕಾ ಸಾಮ್ರಾಜ್ಯ ಉಂಟಾಯಿತು ಅಂತ ಭರತನನ್ನ ಕೊಂಡಾಡಿದ್ರು. ಹಾಗಾಗಿ ಪಾದುಕೆ ಭರತನಿಗೆ ಅಂಟಿದ್ದ ಕಳಂಕವನ್ನ ಕಳೆದು ಶುದ್ಧಿಯನ್ನಾಗಿಸಿದಳು ಅಂತಾರೆ ದೇಶಿಕರು. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.